ಗುಳ್ಳಾಪುರ ಬಳಿ ಅಪಘಾತ ನಡೆದಿರುವಂತಹ ಸುದ್ದಿ ತಿಳಿದು ಕೂಡಲೇ ಆಸ್ಪತ್ರೆಗೆ ಶಾಸಕ ಶಿವರಾಮ್ ಹೆಬ್ಬಾರ್ ದೌಡಾಯಿಸಿದ್ದಾರೆ. ಆಸ್ಪತ್ರೆಗೆ ಆಗಮಿಸಿದ ಶಿವರಾಮ್ ಹೆಬ್ಬಾರ್ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದ ಹೆಬ್ಬಾರ್ ಆದಷ್ಟು ಬೇಗ ಪೋಸ್ಟ್ ಮಾರ್ಟಂ ಮುಗಿಸಿ ಮೃತದೇಹಗಳನ್ನು ಊರಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದರು. ಇನ್ನು ಗುಳ್ಳಾಪುರಿನ ಬಳಿ ನಡೆದಿದ್ದಂಥ ಅಪಘಾತದಲ್ಲಿ ಅನೇಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಕಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಸರಿಯಾದಂಥ ಚಿಕಿತ್ಸೆ ಸಿಗ್ತಾ ಇಲ್ಲ, ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಗಾಯಾಳುಗಳ ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಗಾಯಾಳುಗಳಿಗೆ ಚಿಕಿತ್ಸೆ ನೀಡ್ತಿರೋ ವಿಚಾರವಾಗಿ ಮಾಹಿತಿ ನೀಡಿದ ಕಿಮ್ಸ್ ನಿರ್ದೇಶಕ ಡಾಕ್ಟರ್ SF ಕಮ್ಮಾರ 11 ಜನ ಗಾಯಾಳುಗಳನ್ನ ಕಿಮ್ಸ್ಗೆ ಕರೆತರಲಾಗಿತ್ತು. ಈ ಪೈಕಿ ಒಬ್ಬರು ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಉಳಿದ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಗಾಯಾಳುಗಳ ಪೈಕಿ 3 ಸ್ಥಿತಿ ಗಂಭೀರವಾಗಿದೆ. ಎಲ್ಲರಿಗೂ ಚಿಕಿತ್ಸೆಯನ್ನ ನೀಡ್ತಿದ್ದೇವೆ ಅಂತ ಹೇಳಿದ್ರು. ಮಂತ್ರಾಲಯ ಸಂಸ್ಕೃತ ವಿದ್ಯಾಪೀಠದ ವಾಹನ ಪಲ್ಟಿಯಾಗಿ 4 ಸಾವನ್ನಪ್ಪಿದ್ದಾರೆ. ರಾಯಚೂರಿನ ಸಿಂಧನೂರು ನಗರದ ಹೊರವಲಯದಲ್ಲಿ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಾದ ಹಯವದನ, ಸುಜಯೇಂದ್ರ, ಅಭಿಲಾಷ್ ಹಾಗೂ ಕ್ರೂಸರ್ ವಾಹನ ಚಾಲಕ ಕಂಸಾಲಿ ಶಿವ ಸಾವನ್ನಪ್ಪಿದ್ದಾರೆ. ವಾಹನದ ಆಕ್ಸೆಲ್ ಕಟ್ಟಾಗಿ ವಾಹನ 3 ಪಲ್ಟಿ ಹೊಡೆದಿದೆ. ಮಂತ್ರಾಲಯದಿಂದ ಕೊಪ್ಪಳದ ಆನೆಗುಂದಿಯ ನರಹರಿ ವೃಂದಾವನಕ್ಕೆ ತೆರಳುತ್ತಾ ಇದ್ರು ಇವರೆಲ್ಲ ಅಂತ ಹೇಳಲಾಗ್ತಾ ಇದೆ. ಗಾಯಾಳುಗಳನ್ನು ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಿಂಧನೂರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇನ್ನು ಸ್ಥಳಕ್ಕೆ ಮಂತ್ರಾಲಯ ಸ್ವಾಮೀಜಿ ಆಗಮಿಸಿ ಅಪಘಾತದ ಮಾಹಿತಿ ಪಡೆದುಕೊಂಡು ಚಾಲಕನ ಅಜಾಗರೂಕತೆಯ ಅತಿವೇಗದ ಚಾಲನೆಯೇ ಘಟನೆಗೆ ಕಾರಣ ಎನ್ನಲಾಗಿದೆ. ಗುಳ್ಳಾಪುರ ಹಾಗೂ ಸಿಂಧನೂರಿನಲ್ಲಿ 2 ಪ್ರತ್ಯೇಕ ಅಪಘಾತದಲ್ಲಿ ಒಟ್ಟು 14 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 14 ಜನರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿದ್ದರಾಮಯ್ಯ, ಈ ದುರ್ಘಟನೆಗಳಲ್ಲಿ ತಮ್ಮವರನ್ನ ಕಳೆದುಕೊಂಡು ದುಃಖದಲ್ಲಿರುವ ನೊಂದ ಜನರಿಗೆ ನನ್ನ ಸಂತಾಪಗಳು. ಅಪಘಾತದಲ್ಲಿ ಒಟ್ಟು 14 ಜನ ಸಾವನ್ನಪ್ಪಿರುವ ಸುದ್ದಿ ತಿಳಿದು ಸಂಕಟವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುತ್ತೇನೆ. ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ನೀಡಲಾಗುವುದು ಅಂತ ಹೇಳಿದರು. ಆನೇಕಲ್ ಬಳಿ ಇರುವಂತಹ ಪ್ರತಿಷ್ಠಿತ ಕಾಲೇಜೊಂದರ ವಿದ್ಯಾರ್ಥಿಗಳ ಪುಂಡಾಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಆನೇಕಲ್ ಚಂದಾಪುರ ಮುಖ್ಯ ರಸ್ತೆ ಇಗ್ಗಲೂರು ಕೆರೆ ಬಳಿ ಕುಡಿದ ಮತ್ತಿನಲ್ಲಿ ವಿದ್ಯಾರ್ಥಿಗಳು ರ್ಯಾಶ್ ಡ್ರೈವಿಂಗ್ ಮಾಡಿರುವ ದೃಶ್ಯ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆಯಾಗಿದೆ. ಕುಡಿದ ಮತ್ತಿನಲ್ಲಿ ಕಾರಿನ ಸನ್ ರೂಫ್ ಓಪನ್ ಮಾಡಿಕೊಂಡು ಜೋರಾಗಿ ಹಾರ್ನ್ ಹಾಕ್ತಾ ವಿದ್ಯಾರ್ಥಿಗಳು ವೇಗವಾಗಿ ಕಾರು ಚಾಲನೆ ಮಾಡಿದ್ದಾರೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಬೈಕಿಗೆ ಕಾರು ಡಿಕ್ಕಿಯಾಗಿದ್ದು ಕೇರ್ ಮಾಡದೆ ಮುಂದೆ ತೆರಳಿದ್ದಾರೆ. ಎಸ್ಕೇಪ್ ಆಗುವ ಭರದಲ್ಲಿ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಕಾರು ಉರುಳಿದೆ. ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದ್ರೂ ಪೊಲೀಸರು ಗಮನ ಹರಿಸಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇದೀಗ ದರೋಡೆಗೆ ಸಂಬಂಧಪಟ್ಟ ಸುದ್ದಿ. ಮೈಸೂರಲ್ಲಿ ನಡೆದ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆ ನಡೆದು 2 ದಿನವಾದರೂ ಸಣ್ಣ ಸುಳಿವು ಸಿಕ್ಕಿಲ್ಲ. ಸದ್ಯ 3 ತಂಡ ರಚನೆ ಮಾಡಿರುವಂತಹ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂಫಿ ಮೊಹಮ್ಮದ್ ಅಶ್ರಫ್ ಅವರ ಫೋನ್ಗಳನ್ನು ಪೊಲೀಸರು ಟ್ರೇಸ್ ಮಾಡ್ತಾ ಇದ್ದಾರೆ. ಸೂಫಿ ಅವರ ಮೊಬೈಲ್ ಕಳುವಾಗಿದ್ದು ಟವರ್ ಲೊಕೇಶನ್ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. HD ಕೋಟೆ ರಸ್ತೆ, ನಂಜನಗೂಡು ರಸ್ತೆ, ಹುಣಸೂರು ರಸ್ತೆಗಳಲ್ಲಿ ತಲಾಶನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ದರೋಡೆಯ ದೃಶ್ಯವನ್ನ ಸೆರೆ ಹಿಡಿದವರು ಯಾರ ಮೊಬೈಲ್ನಿಂದ ವಿಡಿಯೋ ವೈರಲ್ ಆಗಿದೆ, ರೆಕಾರ್ಡ್ ಮಾಡಿರುವಂತಹ ವ್ಯಕ್ತಿ ಎಲ್ಲಿಗೆ ಹೋದ, ಬಸ್ ಅಥವಾ ಯಾವುದೇ ವಾಹನದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದಾರಾ, ವಿಡಿಯೋ ವೈರಲ್ ಮಾಡಿದ ವ್ಯಕ್ತಿ ಯಾಕೆ ಪೊಲೀಸರ ಎದುರು ಬಂದಿಲ್ಲ ಅನ್ನೋ ಎಲ್ಲ ಮಾಹಿತಿಯನ್ನು ಪೊಲೀಸರು ಜಾಲಾಡ್ತಾ ಇದ್ದಾರೆ. ಇನ್ನು ದರೋಡೆ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಸೂರಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಪೊಲೀಸರು ಅಲರ್ಟ್ ಆಗಿದ್ದು ತೀವ್ರ ತಪಾಸಣೆ ಮಾಡಲಾಗ್ತಾ ಇದೆ. ಇನ್ನು ದರೋಡೆ ಬಳಿಕ ಬಾವಲಿ ಚೆಕ್ಪೋಸ್ಟ್ನ 2 ರಿಂದ 3 ದಿನಗಳ CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾವುದೇ ವಾಹನ ಅನುಮಾನಾಸ್ಪದವಾಗಿ ಕಂಡರೂ ಕೂಡ ತೀವ್ರತರವಾದ ತಪಾಸಣೆಯನ್ನ ಮಾಡಲಾಗ್ತಿದೆ. ಎಲ್ಲ ವಾಹನಗಳ ಕುರಿತು ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಪಡೆಯುತ್ತಿದ್ದಾರೆ. ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣ ದಾವಣಗೆರೆ ಪೊಲೀಸರಿಗೆ ಕಗ್ಗಂಟಾಗಿ ಉಳಿದುಬಿಟ್ಟಿದೆ. ಘಟನೆ ನಡೆದು 3 ತಿಂಗಳಾದರೂ ಕಳ್ಳರ ಜಾಡು ಸಿಕ್ಕಿಲ್ಲ. ಒಟ್ಟು 509 ಗ್ರಾಹಕರ 12,95,00,000 ಮೌಲ್ಯದ ಚಿನ್ನಾಭರಣವನ್ನು ಕಳ್ಳರು ಹೊತ್ಕೊಂಡು ಹೋಗಿದ್ದಾರೆ. ಗ್ಯಾಸ್ ಕಟರ್ನಿಂದ ಬ್ಯಾಂಕ್ ಕಿಟಕಿ ಸರಳನ್ನ ಕಟ್ ಮಾಡಿ ಕಳ್ಳರು ಚಿನ್ನವನ್ನು ಕದ್ಕೊಂಡು ಹೋಗಿದ್ರು. ಈ ಬಗ್ಗೆ ಕಳೆದ 3 ತಿಂಗಳಿಂದ ಪೊಲೀಸರು ಕಳ್ಳರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. 5 ತಂಡಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ತಮಿಳುನಾಡು ಹಾಗೂ ಬಿಹಾರ ಮೂಲದ ಗ್ಯಾಂಗ್ನಿಂದ ಕಳ್ಳತನವಾಗಿರುವಂತಹ ಸಂಶಯ ಇದೆ. ಫೋನ್ ಬಳಸದೆ CCTVಯಲ್ಲಿ ಒಂದು ಸಣ್ಣ ಸುಳಿವು
ಸಿಗದೆ ಕಳ್ಳರು ಕಳ್ಳತನ ಮಾಡಿರುವುದು ಪೊಲೀಸರಿಗೆ ತಲೆನೋವಾಗ್ಬಿಟ್ಟಿದೆ. ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಹೆಚ್ಚುತ್ತಿರುವ ಹಿನ್ನೆಲೆ ದಾವಣಗೆರೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜಿಲ್ಲಾ ಬ್ಯಾಂಕ್ ಸೆಕ್ಯೂರಿಟಿ ಬಗ್ಗೆ ಎಸ್ಪಿ ಉಮಾ ಪ್ರಶಾಂತ್ ಮಾಹಿತಿಯನ್ನ ಪಡೆದಿದ್ದಾರೆ. ಎಲ್ಲ ಬ್ಯಾಂಕ್ ವ್ಯವಸ್ಥಾಪಕರ ಸಭೆಯನ್ನ ಕರೆದ ಉಮಾ ಪ್ರಶಾಂತ್ ಹೈ ಸೆಕ್ಯೂರಿಟಿ ಅಳವಡಿಸಿಕೊಳ್ಳಲು ಬ್ಯಾಂಕ್ ಸಿಬ್ಬಂದಿಗೆ ಸೂಚನೆಯನ್ನ ನೀಡಿದ್ದಾರೆ. ಸ್ಟ್ರಾಂಗ್ ರೂಮ್ಗೆ ಅಧಿಕಾರಿಗಳು ನಿತ್ಯ ಭೇಟಿ ನೀಡಲೇಬೇಕು. ಹತ್ತಿರದ ಪೊಲೀಸ್ ಠಾಣೆಯೊಂದಿಗೆ ಸೆಕ್ಯೂರಿಟಿ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗಳು ಚರ್ಚೆಯನ್ನ ನಡೆಸಬೇಕು. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಕೂಡಲೇ ಮಾಹಿತಿಯನ್ನ ಕೊಡಿ ಅಂತ ಎಸ್ಪಿ ಹೇಳಿದ್ರು. ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ಭತ್ತ ಖರೀದಿಸಿ ರೈತರಿಗೆ ಪಂಗನಾಮ ಹಾಕಿದಂತ ದಲ್ಲಾಳಿಗೆ ಗ್ರಾಮಸ್ಥರೇ ಪಾಠ ಕಲಿಸಿರುವಂತ ಘಟನೆ ಕೊಪ್ಪಳದ ಬಟ್ಟರ ನರಸಾಪುರದಲ್ಲಿ ನಡೆದಿದೆ. ಶರಣಬಸವ ಅನ್ನೋರು ರೈತರಿಂದ ಭತ್ತ ಖರೀದಿ ಮಾಡಿ 2 ವರ್ಷಗಳಿಂದ ಹಣವನ್ನು ಕೊಡದೆ ಯಾಮಾರಿಸ್ತಾ ಇದ್ದಂತೆ. ರೈತರಿಗೆ ಬ್ಲಾಂಕ್ ಚೆಕ್ ನೀಡಿ ಯಾಮಾರಿಸ್ತಾ ಇದ್ದಂತೆ. ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚಿನ ಹಣ ಮೋಸ ಮಾಡಿದ್ದಾನೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡಿದ್ದಾರೆ. 2 ವರ್ಷಗಳಿಂದ ಕಾರಣ ಹೇಳಿ ತಪ್ಪಿಸಿಕೊಳ್ತಾ ಇದ್ದ ಶರಣಬಸವನನ್ನ ಗ್ರಾಮಸ್ಥರೆಲ್ಲರೂ ಸೇರಿ ಊರಿಗೆ ಕರ್ಕೊಂಡ್ಬಂದು ಕೂಡ ಹಾಕಿದ್ದಾರೆ. ಈ ಮೋಸದಾಟದಲ್ಲಿ ಅಧಿಕಾರಿಗಳು ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಹೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ವಂಚನೆ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರು ಕ್ರಮ ಕೈಗೊಂಡಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ನಮ್ಮ ಹಣ ಸಿಗೋವರೆಗೂ ನಾವು ಶರಣಬಸವನನ್ನ ಬಿಡಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದು ಕೂತಿದ್ದಾರೆ. ಚಿತ್ರದುರ್ಗದಲ್ಲಿ ಸಾರ್ವಜನಿಕರಿಂದ ದೂರು ಅಹವಾಲು ಸ್ವೀಕರಿಸುವ ಸಲುವಾಗಿ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಚಿತ್ರದುರ್ಗಕ್ಕೆ ಆಗಮಿಸಿದ್ರು. ಇದೇ ವೇಳೆ ಮಲ್ಲಾಪುರ ಕೆರೆಗೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಪರಿಶೀಲನೆಯನ್ನು ನಡೆಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಸೋಮಶೇಖರ್ ಸಾಥ್ ನೀಡಿದ್ರು. ಇನ್ನು ಕೆರೆಯಲ್ಲಿ ತುಂಬಿರುವಂತಹ ಹೂಳು ತೆಗೆಯಲು ಅಧಿಕಾರಿಗಳಿಗೆ 1 ತಿಂಗಳ ಗಡುವು ನೀಡಿದ್ರು. 1 ತಿಂಗಳಲ್ಲಿ ಕೆರೆ ಸ್ವಚ್ಛ ಮಾಡಿ ವರದಿ ನೀಡಬೇಕು, ಇಲ್ಲವಾದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಚಿಕ್ಕದಾಗಲಿ ದೊಡ್ಡದಾಗಲಿ ಮನೆ ಜಮೀನಾಗಲಿ ಯಾವುದಾರಾಗಲಿ ಅದನ್ನು ನಾನು ಬರ್ಕೊತೀನಿ, ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ. ಅವ್ರ ಮೇಲೆ ಈಗ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ. 10 ದಿನದೊಳಗೆ ಅವರು 15 ದಿನವೇ ಕೊಡೋದು. ಪರಿಶಿಷ್ಟರಿಗಾಗಿ ಸ್ಮಶಾನ ನೀಡುವಂತೆ ಆಗ್ರಹಿಸಿ ಅರೆಬೆತ್ತಲೆ ಜಾಥಾ ನಡೆದಿದೆ. ತುಮಕೂರಿನ ಗೂಳೂರಿನಲ್ಲಿ ಪರಿಶಿಷ್ಟರ ಅಂತ್ಯ ಸಂಸ್ಕಾರಕ್ಕೆ ಜಾಗನೇ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದ್ದು, ಪರಿಶಿಷ್ಟರಿಗಾಗಿ ಸ್ಮಶಾನ ನೀಡಬೇಕು ಅಂತ ದಲಿತ ಪರ ಸಂಘಟನೆಗಳು ಆಗ್ರಹ ಮಾಡಿವೆ. ಪರಿಶಿಷ್ಟರಿಗಾಗಿ ಮೀಸಲಿಟ್ಟ ಜಾಗವನ್ನ ಸ್ಮಶಾನವನ್ನ ಬೇರೆಯವರು ಉಪಯೋಗ ಮಾಡ್ತಾ ಇದ್ದಾರೆ. ಸ್ಮಶಾನ ಜಾಗಕ್ಕೆ ಮೀಸಲಿಟ್ಟ ಜಾಗವನ್ನ ಪ್ರಭಾವಿ ವ್ಯಕ್ತಿ ಒತ್ತುವರಿ ಮಾಡಿಕೊಂಡು ತಂತಿ ಬೇಲಿ ಹಾಕಿಬಿಟ್ಟಿದ್ದಾರೆ. ಹಲವು ಬಾರಿ ಕಂದಾಯ ಇಲಾಖೆ ಗಮನಕ್ಕೆ ತಂದರೂ ಪ್ರಯೋಜನ ಆಗಲಿಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ಆರೋಪ ಮಾಡಿದ್ದು, ಗುಳೂರು ನಾಡ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ರೈತರ ಸಂಕಷ್ಟ ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಕಾಟಾಚಾರಕ್ಕೆ ತೆರೆದಿದ್ದಂತಹ ಸೋಯಾಬೀನ್ ಖರೀದಿ ಕೇಂದ್ರ ರೈತರಿಗೆ ಮಾಹಿತಿಯನ್ನು ನೀಡದೆ ಖರೀದಿ ಕೇಂದ್ರವನ್ನು ಬಂದ್ ಮಾಡಲಾಗಿದೆ. ಖರೀದಿ ಕೇಂದ್ರ ಬಂದ್ ಆಗಿರೋದ್ರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಸೋಯಾ ಮಾರಾಟ ಮಾಡಲು ಸಿದ್ಧತೆ ಮಾಡಿದಂತಹ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಖರೀದಿ ಕೇಂದ್ರದಲ್ಲಿ ಬೆಂಬಲ ಬೆಲೆ ನೀಡಿ ಸೋಯಾಬೀನ್ ಖರೀದಿ ಮಾಡಲಾಗ್ತಾ ಇತ್ತು. ಕ್ವಿಂಟಾಲ್ಗೆ 4,892 ರೂಪಾಯಿ ಬೆಂಬಲ ಬೆಲೆಯನ್ನು ನೀಡಲಾಗ್ತಿತ್ತು. ಜಿಲ್ಲೆಯಲ್ಲಿ ಸುಮಾರು 40,000 ಹೆಕ್ಟೇರ್ನಲ್ಲಿ ಸೋಯಾಬೀನ್ ಬಿತ್ತನೆಯನ್ನ ಮಾಡಲಾಗಿದ್ದು, 40% ಮಾತ್ರ ಖರೀದಿ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಮೆಟ್ರೋದ ಜಿ ದ್ವಾರ ಪ್ರಯಾಣಿಕರ ಓಡಾಟಕ್ಕೆ ಮುಕ್ತವಾಗಿದೆ. ಹಲವು ವರ್ಷಗಳಿಂದ ಬಂದ್ ಆಗಿದ್ದ ಈ ಗೇಟ್ ಇದೀಗ ಪ್ರಯಾಣಿಕರ ಓಡಾಟಕ್ಕೆ ಮುಕ್ತವಾಗಿದೆ. ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ಓಡಾಟಕ್ಕೆ ಈ ದ್ವಾರ ಬಳಕೆಯಾಗಲಿದೆ. ನಿಲ್ದಾಣ ನಿರ್ಮಾಣ ವೇಳೆಯೇ ಇಲ್ಲಿ ದ್ವಾರ ನಿರ್ಮಾಣ ಮಾಡಲಾಗಿತ್ತಾದರೂ ಇಷ್ಟು ವರ್ಷ ಬಂದ್ ಆಗಿತ್ತು. ಇದೀಗ ಕಬ್ಬನ್ ಪಾರ್ಕ್ ಮೆಟ್ರೋದಲ್ಲಿ ನಿತ್ಯ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿರುವಂತಹ ಕಾರಣ ನಿಲ್ದಾಣದಲ್ಲಿ ಜನದಟ್ಟಣೆ ಕಡಿಮೆ ಮಾಡೋದಕ್ಕೆ ಪ್ರವೇಶ ನಿರ್ಗಮನ ದ್ವಾರ ಜನ ಬಳಕೆಗೆ ಓಪನ್ ಮಾಡೋದಕ್ಕೆ ಬಿಎಂಆರ್ಸಿಎಲ್ ನಿರ್ಧರಿಸಿದೆ. ಮಂಗಳೂರಿನ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜಿನಲ್ಲಿ ಪಾಲಿಕೆ ಎಡವಿದ್ಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಫಿಶರೀಸ್ ಕಾಲೇಜಿನ ಲ್ಯಾಬ್ನಲ್ಲಿ ನಡೆಸಿರುವಂತಹ ನೀರಿನ ಪರೀಕ್ಷೆಯ ವರದಿ ಭೀತಿ ಹುಟ್ಟಿಸುವಂತಿದೆ. ಕಾಂಗ್ರೆಸ್ನ ಸತ್ಯ ಶೋಧನಾ ಸಮಿತಿ ಹಲವು ಪಂಪ್ ಹೌಸ್ಗಳಿಗೆ ಭೇಟಿ ನೀಡಿ 10ಕ್ಕೂ ಹೆಚ್ಚು ವಾರ್ಡ್ಗಳ ನೀರಿನ ಸ್ಯಾಂಪಲ್ ಅನ್ನು ಪಡೆದು ಟೆಸ್ಟ್ ಮಾಡಲಾಗಿತ್ತು. ಟೆಸ್ಟ್ ರಿಪೋರ್ಟ್ನಲ್ಲಿ ಜನರಿಗೆ ಕುಡಿಯಲು ಸರಬರಾಜು ಆಗ್ತಾ ಇರುವಂತಹ ನೀರು ಅಶುದ್ಧ ಅಂತ ವರದಿಯಾಗಿದೆ. ಇನ್ನು ಕಾಂಗ್ರೆಸ್ ಆರೋಪ ತಳ್ಳಿ ಹಾಕಿರುವಂತಹ ಮೇಯರ್ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ಗಿಮಿಕ್ ಮಾಡ್ತಾ ಇದೆ. ಇದೊಂದು ಸುಳ್ಳು ವರದಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ.
ಇಂದಿನಿಂದ 2 ವಾರಗಳ ಕಾಲ ಖಗೋಳ ವಿಸ್ಮಯ ನಡೆಯಲಿದೆ. ಸೌರಮಂಡಲದ 6 ಗ್ರಹಗಳು ಆಕಾಶದಲ್ಲಿ ಪರೇಡ್ ಅನ್ನು ನಡೆಸಲಿವೆ. ಶುಕ್ರ, ಗುರು, ಮಂಗಳ ಮತ್ತು ಶನಿ ಗ್ರಹಗಳು ಅಪರೂಪದ ಸ್ಥಿತಿಯಲ್ಲಿ ಸಂಚಾರವನ್ನ ಮಾಡಲಿದೆಯಂತೆ. ಸೂರ್ಯಾಸ್ತದ ನಂತರ ಶುಕ್ರ ಮತ್ತು ಗುರು ಗ್ರಹಗಳು ಸಾಕಷ್ಟು ಪ್ರಕಾಶಮಾನವಾಗಿ ಹೊಳೆಯಲಿದೆ. ಮಂಗಳ ಗ್ರಹ ಕೂಡ ಹೊಳೆಯಲಿದೆ. ಈ ರಚನೆ ಸೌರಮಂಡಲದ ಹಲವು ಗ್ರಹಗಳು ಸಾಲಾಗಿ ನಿಂತಂತೆ ಭಾಸವಾಗುತ್ತೆ. ನೆಹರು ತಾರಾಲಯದಿಂದ ಈ ಖಗೋಳ ವಿಸ್ಮಯ ವೀಕ್ಷಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಹಲವೆಡೆ ಇಂದು ನಾಳೆ ಕುಡಿಯುವ ನೀರಿನ ಸೇವೆಯಲ್ಲಿ ವ್ಯತ್ಯಯವಾಗಲಿದೆ. ಕಾಮಗಾರಿ ಹಿನ್ನೆಲೆ ರಾಜಗೋಪಾಲನಗರ, ಪೀಣ್ಯ ಸೇರಿ ಅನೇಕ ಕಡೆ ನೀರಿನ ಸೇವೆಯಲ್ಲಿ ವ್ಯತ್ಯಯವಾಗಲಿದೆ ಅಂತ ಜಲಮಂಡಳಿ ಮಾಹಿತಿಯನ್ನು ನೀಡಿದೆ. ತೊಗರಿ ಬೆಳೆಗೆ ಬೆಂಬಲ ಬೆಲೆ, ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಸ್ಥಗಿತವಾಗಿದೆ. ಕೊಪ್ಪಳದ ಗಿಣಗೇರಿ ಬಳಿ ವಿದ್ಯಾರ್ಥಿಗಳು ದಿನನಿತ್ಯ ಬಸ್ನಲ್ಲಿ ನೇತಾಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಿಣಗೇರಿಯಿಂದ ಗುಳದಹಳ್ಳಿ, ಕೊಪ್ಪಳ ಕಡೆ ಹೋಗುವಂತಹ ಬಸ್ಗಳು ರಶ್ ಇದ್ದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೊಂಡು ಇಂದಿಗೆ 1 ವರ್ಷ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಬಾಲರಾಮನ ಮೂರ್ತಿಗೆ ಸಿಕ್ಕ ಶಿಲೆಯ ಅಂಗಳ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅರ್ಚಕ ಪ್ರಹ್ಲಾದ್ ರಾವ್ ನೇತೃತ್ವದಲ್ಲಿ ಪೂಜಾ ಕಾರ್ಯ ನಡೆಸಲಾಗ್ತಾ ಇದ್ದು, ಶಾಸಕ ಜಿಟಿ ದೇವೇಗೌಡ ರಾಮಮಂದಿರ ನಿರ್ಮಾಣಕ್ಕೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಶಿಲೆ ಸಿಕ್ಕ ಸ್ಥಳದ ಬಂಡೆ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ಭಕ್ತರಿಗೆ ಸ್ಪರ್ಶಿಸಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ರಾಜಕೀಯ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲುಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ಸಂಡೂರಲ್ಲಿ ಸೋಲಿಗೆ ರಾಧಾ ಮೋಹನ್ ದಾಸ್ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಬೈ ಎಲೆಕ್ಷನ್ನಲ್ಲಿ ಸೋಲಿನ ಕುರಿತು ಅಭ್ಯರ್ಥಿ ಬಂಗಾರಿ ಹನುಮಂತು ಹೈಕಮಾಂಡ್ಗೆ ದೂರು ನೀಡಿದ್ರು. ದೂರು ಆಧರಿಸಿ ರಾಧಾ ಮೋಹನ್ ದಾಸ್ ಶ್ರೀರಾಮುಲುಗೆ ಪ್ರಶ್ನೆ ಮಾಡಿದ್ದಾರೆ. ಅಗರ್ವಾಲ್ ಪ್ರಶ್ನೆಗೆ ಶ್ರೀರಾಮುಲು ಫುಲ್ ಅಪ್ಸೆಟ್ ಆಗಿದ್ರಂತೆ. ಚೆನ್ನಾಗಿ ಕೆಲಸವನ್ನ ಮಾಡಿದ್ದೇನೆ, ಆರೋಪ ಸುಳ್ಳು ಅಂತ ಸಭೆಯಲ್ಲಿ ಹೇಳಿದ್ರಂತೆ. ಸಭೆಯಿಂದ ಬೇಸರದಿಂದ ಹೊರಬಂದ ಶ್ರೀರಾಮುಲು ಮಾಧ್ಯಮದವರ ಬಳಿ ಮಾತನಾಡದಂತೆ ವಿಜೇಂದ್ರ ಹಾಗೂ ಸಿಟಿ ರವಿ ತಡೆದಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಜಟಾಪಟಿ ನಡೆದಿದೆ. ವಿಜೇಂದ್ರ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ಸಭೆಯಲ್ಲಿ ಕೆಲ ಹೊತ್ತು ವಾಗ್ವಾದವಾಗಿದೆ. ಉತ್ತರ ಜಿಲ್ಲೆ ಅಧ್ಯಕ್ಷರ ಬದಲಾವಣೆಗೆ ಅಶ್ವಥ್ ನಾರಾಯಣ್ ಪಟ್ಟನ್ನು ಹಿಡಿದಿದ್ರು. ಕೇವಲ ವಿಜೇಂದ್ರ ನೇಮಿಸಿದ ಅಧ್ಯಕ್ಷರುಗಳ ಆಯ್ಕೆಗೆ ನಾಯಕರು ಗರಂ ಆದರು. ಈ ವೇಳೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮುಂದೆಯೇ ವಿಜೇಂದ್ರ ಮೇಲೆ ಸಿಟ್ಟಾದ್ರು. ಈ ವೇಳೆ ಇಬ್ಬರ ವಾಗ್ವಾದದಲ್ಲಿ ಆರ್ ಅಶೋಕ್ ಎಂಟ್ರಿ ಆದ್ರು. ನಂತರ ಎಲ್ಲವನ್ನೂ ಸರಿ ಮಾಡಿಕೊಂಡು ಹೋಗ್ತೀನಿ ಅಂತ ವಿಜೇಂದ್ರ ಉತ್ತರ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅಕ್ರಮವಾಗಿ ಮಕ್ಕಳ ಮಾರಾಟ ಮಾಡುವಂತ ಜಾಲ ಬೆಳಕಿಗೆ ಬಂದಿದೆ. 2ನೇ ಮದುವೆ ಮಾಡಿಸಿದ್ದ ದಲ್ಲಾಳಿಯಿಂದಲೇ ಕೃತ್ಯ ನಡೆದಿದೆ. ಹೊಸದಾಗಿ ಮದುವೆ ಆಗಿದ್ದೀರಿ, ಮಗು ಸ್ವಲ್ಪ ದಿನ ನನ್ನ ಬಳಿ ಇರಲಿ ಅಂತ ನಂಬಿಸಿ ದಲ್ಲಾಳಿಯೊಬ್ಬರು ಮಗುವನ್ನ ಮಾರಾಟ ಮಾಡಿದ್ದಾರೆ. ಪ್ರಕರಣ ಸಂಬಂಧ 4ರನ್ನ ಹುಕ್ಕೇರಿ ಪೊಲೀಸರು ಬಂಧಿಸಿದ್ದಾರೆ. ಲಕ್ಷ್ಮೀ ಗೋಲಂಬಾವಿ ದಲ್ಲಾಳಿಯಾಗಿದ್ದು, ಸಂಗೀತಾಳ ಮಗುವನ್ನ ನಾನೇ ನೋಡ್ಕೊಳ್ತೀನಿ ಅಂತ ನಂಬಿಸಿ ಬೆಳಗಾವಿಯ ದಿಲ್ಶಾನ್ ಮಾರಾಟ ಮಾಡಿಬಿಟ್ಟಿದ್ದಾರೆ. ಮಗು ಮಾರಾಟಕ್ಕೆ 2ನೇ ಪತಿ ಕೂಡ ಸಾಥನ್ನ ಕೊಟ್ಟಿದ್ದಾನಂತೆ. ಆರೋಪಿಗಳನ್ನ ಬಂಧಿಸಿರುವಂತ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ನಕಲಿ ನೋಟು ಮುದ್ರಣ ಮಾಡಿ ಚಲಾವಣೆ ಮಾಡ್ತಾ ಇದ್ದಂತಹ ಅಪ್ಪ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ನಾಗೇಶ್ ಮತ್ತು ಪ್ರಸಾದ್ ಎಂದು ಗುರುತಿಸಲಾಗಿದೆ. ಮೈಸೂರಿನ ಟಿ ನರಸೀಪುರ ಹಿರಿಯೂರು ನಿವಾಸಿಗಳಾದಂತಹ ಇಬ್ಬರು ತಮ್ಮ ಜಮೀನಿನ ಶೆಡ್ನಲ್ಲಿ ನಕಲಿ ನೋಟನ್ನ ಪ್ರಿಂಟ್ ಮಾಡ್ತಿದ್ರಂತೆ. ಬಂಧಿತರಿಂದ ಒಟ್ಟು 25,000 ಮೌಲ್ಯದ ನಕಲಿ ನೋಟು, 1 ಪ್ರಿಂಟರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಲ್ಲಿ ಮೀಟರ್ ಬಡ್ಡಿ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ರಾಜಕೀಯ ನಾಯಕರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದ ಮುಮ್ತಾಜ್ ಹಾಗೂ ಸೀಮಾ ಅನ್ನೋರು ವಾರಕ್ಕೆ ಶೇಕಡಾ 45% ಬಡ್ಡಿ ಪಡೆಯುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. 2022ರಲ್ಲಿ ತಾಹಿರ್ ಖಾರಂ ಅನ್ನೋರು 45,000 ಹಣವನ್ನ ಸಾಲ ಪಡ್ಕೊಂಡಿದ್ರಂತೆ. ಇಲ್ಲಿವರೆಗೆ 3,45,000 ಹಣ ಮರುಪಾವತಿ ಮಾಡಿದ್ದಾರೆ. ಇನ್ನು ಮೀಟರ್ ಬಡ್ಡಿ ನೀಡುವಂತೆ ತಾಯಿ ಮಗಳು ಕರೆ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ. ಹಣ ನೀಡದೇ ಇದ್ರೆ ಮನೆಯ ಹತ್ರ ಹುಡುಗರನ್ನ ಕಳಿಸಿ ದಾಂಧಲೆ ಮಾಡಿಸ್ತೀವಿ ಅಂತ ತಾಹಿರ್ ಆರೋಪ ಮಾಡಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಅರ್ಜಿ ಸಲ್ಲಿಸಿದ್ರು. ಇದೇ ಶುಕ್ರವಾರ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಲಿದೆ. ಈಗಾಗಲೇ 1492 ಪುಟಗಳ ಕೇಸ್ ಫೈಲ್ ಸಲ್ಲಿಕೆ ಮಾಡಲಾಗಿದೆ. ವಕೀಲ ಅನಿಲ್ ನಿಶಾನಿ ಮುಖಾಂತರ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ವರದಿ, ಪ್ರತ್ಯಕ್ಷದರ್ಶಿ ಸಾಕ್ಷಿ, ಕೃತ್ಯಕ್ಕೆ ಸಂಬಂಧಿಸಿದ ಪಂಚನಾಮೆ ವರದಿಗಳು ಸೇರಿದಂತೆ ಹಲವು ಅಂಶಗಳನ್ನು ಪೊಲೀಸರು ಕಡತದ ಮೂಲಕ ಸಲ್ಲಿಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಕುಂಭಮೇಳದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಫೆಬ್ರವರಿ 5ನೇ ತಾರೀಕು ಪ್ರಧಾನಿ ಮೋದಿ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಜನವರಿ 27ರಂದು ಸಚಿವ ಅಮಿತ್ ಶಾ, ಫೆಬ್ರವರಿ 1ರಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡುವಂತ ನಿರೀಕ್ಷೆ ಇದೆ. ಅಸ್ಸಾಂನ ಸಿಎಂ ಹಿಮಂತ್ ಬಿಶ್ವ ಶರ್ಮಾ ಜಪಾನ್ಗೆ ಭೇಟಿ ನೀಡಿದ್ದಾರೆ. ತಮ್ಮ ಭೇಟಿ ಸಮಯದಲ್ಲಿ ಅವರು ಟೋಕಿಯೋದಲ್ಲಿರುವಂತಹ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಈ ವೇಳೆ ಅಸ್ಸಾಮಿ ವಲಸಿಗರೊಬ್ಬರಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಶ್ವ ಶರ್ಮಾ ಸಂವಾದ ನಡೆಸಿದ್ದಾರೆ. ಗಣರಾಜ್ಯೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಭಾರತದ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗಿದ್ದು ವಾಹನ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಪರಿಚಿತ ವ್ಯಕ್ತಿಗಳ ಬಗ್ಗೆಯೂ ಸೇನಾ ಸಿಬ್ಬಂದಿಯವರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣವಚನ ಸ್ವೀಕರಿಸಿದ ಒಂದು ದಿನದ ನಂತರ ವಾಷಿಂಗ್ಟನ್ ಡಿಸಿಯಲ್ಲಿ ಕ್ವಾಡ್ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಭಾಗವಹಿಸಿದ್ರು. ಟ್ರಂಪ್ ಆಡಳಿತದಲ್ಲಿ ಹೊಸದಾಗಿ ನೇಮಕಗೊಂಡ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಟ್ ಅವರೊಂದಿಗೆ ಸಭೆಯನ್ನು ನಡೆಸಿದ್ರು. ಸ್ಥಿರ ಮತ್ತು ಸಮೃದ್ಧಿ ಇಂಡೋ ಪೆಸಿಫಿಕ್ ರಾಷ್ಟ್ರಗಳ ನಿರ್ಮಾಣ, ಮಿತ್ರ ರಾಷ್ಟ್ರಗಳೊಂದಿಗೆ ಕೆಲಸ ಮಾಡುವ ಕುರಿತು ಚರ್ಚಿಸಲಾಯಿತು. ಚಾಕು ಇರಿತದಿಂದ ಗಾಯಗೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ ಸೈಫ್ ಅಲಿ ಖಾನ್ ತಮ್ಮ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಲೀಲಾವತಿ ಆಸ್ಪತ್ರೆಯಿಂದ ನಟ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ರು. ಸದ್ಯ ಮುಂಬೈನ ಬಾಂದ್ರಾದಲ್ಲಿರುವಂತಹ ಸದ್ಗುರು ಶರಣ್ ಅಪಾರ್ಟ್ಮೆಂಟ್ನಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಅಪಾರ್ಟ್ಮೆಂಟ್ನ ಗೇಟ್ ಬಳಿಗೆ ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಗುಜರಾತ್ನ ಜಾಮ್ನಗರದಲ್ಲಿ ಉದ್ಯಮಿ ಮುಕೇಶ್ ಅಂಬಾನಿಯವರ ಪುತ್ರ ಅನಂತ್ ಅಂಬಾನಿ ಸ್ಥಾಪಿಸಿರುವಂತಹ ವಂತರ ಪ್ರಾಣಿ ಧಾಮವು ಹೆಚ್ಚಿನ ಆನೆಗಳಿಗೆ ಆಶ್ರಯ ನೀಡಲಿದೆ. ಅರುಣಾಚಲ ಪ್ರದೇಶದಿಂದ ರಕ್ಷಿಸಲಾದ 20 ಆನೆಗಳನ್ನು ಸ್ವಾಗತಿಸಲು ವಂತರ ಸಿದ್ಧಗೊಂಡಿದೆ. ಕಬ್ಬಿಣದ ಸರಪಳಿಯಲ್ಲಿ ಕೈದಿಯಂತೆ ಬಂಧಿಸಲಾಗಿದ್ದ 20 ಆನೆಗಳನ್ನು ಶೀಘ್ರದಲ್ಲೇ ಶಿಫ್ಟ್ ಮಾಡಲಾಗುತ್ತೆ. ಇದರಲ್ಲಿ 10 ಗಂಡು ಮತ್ತು 8 ಹೆಣ್ಣು ಸೇರಿದಂತೆ 20 ಆನೆಗಳನ್ನು ರಕ್ಷಣೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನ ಸೂಚನೆಗಳ ಮೇರೆಗೆ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಇದೀಗ ಕ್ರೀಡಾ ಲೋಕದ ಪ್ರಮುಖ ಸುದ್ದಿ. ಕೌಲಾಲಂಪುರ್ನಲ್ಲಿ ಅಂಡರ್ 19 ಮಹಿಳಾ T20 ವಿಶ್ವಕಪ್ ಪಂದ್ಯಾವಳಿಗಳು ನಡೀತಾ ಇದೆ. ನಿನ್ನೆ ನಡೆದಂತಹ 16ನೇ ಪಂದ್ಯದಲ್ಲಿ ಭಾರತ ತಂಡ ಭರ್ಜರಿ ಜಯವನ್ನ ಸಾಧಿಸಿದೆ. ಮಲೇಷ್ಯಾ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕಿ ನಿಕಿ ಪ್ರಸಾದ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಭಾರತೀಯರ ಕರಾರುವಕ್ ದಾಳಿಗೆ ಮಲೇಷ್ಯಾ ಬ್ಯಾಟರ್ಗಳು ಪರದಾಡಿದ್ರು. ಪರಿಣಾಮವಾಗಿ 14.3 ಓವರ್ಗಳಲ್ಲಿ ಕೇವಲ 31 ರನ್ ಗಳಿಸಿ ಆಲ್ಔಟ್ ಆದರು. ಟೀಂ ಇಂಡಿಯಾ ಪರ ವೈಷ್ಣವಿ ಶರ್ಮಾ 5 ರನ್ ನೀಡಿ 5 ವಿಕೆಟ್ ಕಬಳಿಸಿದ್ರು. ಸುಲಭ ಗುರಿ ಬೆನ್ನತ್ತಿದ ಭಾರತ ತಂಡ ಕೇವಲ 17 ಎಸೆತಗಳಲ್ಲಿ ಗುರಿ ಮುಟ್ಟಿ ಗೆಲುವಿನ ದಡವನ್ನು ಸೇರಿತು. ಐಸಿಸಿ ಅಧ್ಯಕ್ಷ ಜೈ ಶಾ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಥಾಮಸ್ ಬಾಕ್ ಅವರನ್ನು ಭೇಟಿಯಾಗಿದ್ದಾರೆ. 2028ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವಂತಹ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರ್ಪಡೆ ಮಾಡುವ ವಿಚಾರವಾಗಿ ಇಬ್ಬರು ಕೂಡ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಐಸಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರ್ಪಡೆ ಮಾಡುವ ವಿಚಾರ ವೇಗವನ್ನು ಪಡೆದುಕೊಳ್ತಾ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಜೈ ಶಾ ಒಲಿಂಪಿಕ್ಸ್ ಸಮಿತಿ ಸದಸ್ಯರನ್ನು ಭೇಟಿಯಾಗಿ ಚರ್ಚೆಯನ್ನು ಕೂಡ ನಡೆಸಿದರು. ಈ ಬಾರಿ ಪಾಕ್ ಆತಿಥ್ಯದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಗಳು ನಡೀತಾ ಇದೆ. ಆದರೆ ಭಾರತ ತಂಡ ತನ್ನ ಜೆರ್ಸಿಯಲ್ಲಿ ಆತಿಥೇಯ ಪಾಕಿಸ್ತಾನದ ಹೆಸರು ಹಾಕೋದಕ್ಕೆ ನಿರಾಕರಿಸಿದೆ ಅಂತ ಪಿಸಿಬಿ ಆರೋಪ ಮಾಡಿದೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪಾಕ್ ಕ್ರಿಕೆಟ್ ಬೋರ್ಡ್, ಬಿಸಿಸಿಐ ಚಾಂಪಿಯನ್ಸ್ ಟ್ರೋಫಿ ವಿಚಾರದಲ್ಲಿ ಸುಮ್ಮನೆ ಖ್ಯಾತೆ ತೆಗಿತಾ ಇದೆ. ಜೆರ್ಸಿಯಲ್ಲಿ ಪಾಕ್ ಹೆಸರು ಹಾಕಲ್ಲ ಅಂತ ಬಿಸಿಸಿಐ ಹೇಳ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದೆ.